ಇಟ್ಸ್ ಓಕೆ, ನೀವು ಹೊರಡಿ. ನೀವ್ಯಾಕೆ ಇಲ್ಲಿ ವೇಟ್ ಮಾಡ್ತೀರಾ? ಇಟ್ಸ್ ಓಕೆ ಗೌತಮಿ, ನಿಮಗೆ ಸೆಂಡ್ ಆಫ್ ಕೊಟ್ಟೆ ಹೋಗೋದು. ಅಂತೂ ಕಂಪ್ಲೀಟ್ ಆಗಿ ನನ್ನ ಕಂಟ್ರೋಲಿಗೆ ಬಂದ. ಬಟ್ ನಾನು ಇಷ್ಟಕ್ಕೆ ಕರಗಬಾರ್ದು. ಗೌತಮಿ, ವಾಟ್ ಯು ಥಿಂಕಿಂಗ್? ನಥಿಂಗ್ ಸರ್. ಎನಿವೇಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವೆಲ್ಲಿ ಬರೋದೇ ಇಲ್ವೇನೋ ಅಂತ ಅನ್ಕೊಂಡೆ, ಬಟ್ ಕೊನೆಗೂ ನೀವು ಬಂದ್ರಿ. ಸೊ ಇದನ್ನು ನಾನು ನೀವು ರೆಸಿಗ್ನೇಷನ್ ವಾಪಸ್ ತೊಗೊಂಡಿದ್ದೀರಾ ಅನ್ನೋ ಸೂಚನೆ ಅಂತ ಅನ್ಕೊಳ್ಳ? ನೋ ಸರ್. ವಾಟ್? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಮುಗೀತು, ಅದನ್ನು ಬದಲಾಯಿಸೋ ಮಾತೇ ಇಲ್ಲ. ಬಿಕಾಸ್ ನಾನು ಆ ಡಿಸಿಷನ್ ತಗೊಳ್ಳುವಾಗ ತುಂಬಾ ಯೋಚನೆ ಮಾಡಿ ಅಳೆದು ತೂಗಿ ಡಿಸಿಷನ್ ತಗೊಂಡಿರ್ತೀನಿ. ಸೊ ನನ್ನ ಡಿಸಿಷನ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಬಟ್ ನೀವು ಮನೆಗೆ ಬಂದ್ರಿ. ಹಾಂ ಸರ್, ಅದೇ ಬೇರೆ ಇದೇ ಬೇರೆ. ಇವತ್ತು ರಮಾದೇವಿ ಮೇಡಮ್ ನನ್ನನ್ನು ಇನ್ವೈಟ್ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ನಾನು ಇಲ್ಲಿಗೆ ಬಂದ ಮಾತ್ರಕ್ಕೆ ಎಲ್ಲನೂ ಮರೆತು ನನ್ನ ರೆಸಿಗ್ನೇಷನ್ ಲೆಟರ್ನ ವಾಪಸ್ ತಗೊಳಕ್ಕಾಗಲ್ಲ ಸರ್. ಅದಕ್ಕೆ ನನ್ನ ಸ್ವಾಭಿಮಾನ ಒಪ್ಪಲ್ಲ. ಅಲ್ಲ ಗೌತಮ್, ಪ್ಲೀಸ್ ಸರ್, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಆ್ಯಕ್ಚುಲಿ ನಾನು ನಿಮಗೆ ಕೊಡೋ ರೆಸ್ಪೆಕ್ಟ್ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ವಿ ಹ್ಯಾಡ್ ಅ ವೆರಿ ನೈಸ್ ಟೈಮ್. ಓಕೆ, ಟೇಕ್ ಕೇರ್. ಓಕೆ ಸರ್, ಕ್ಯಾಬ್ ಬಂತು, ನಾನು ಇನ್ನು ಹೊರಡ್ತೀನಿ. ಬಾಯ್. ವೆಲ್ ಡನ್ ಗೌತಮಿ, ವೆಲ್ ಡನ್. ಸತಾಯಿಸಿದ್ರೇನೆ ಲವ್ ಜಾಸ್ತಿ ಆಗೋದು. ಬಾಯ್ ಸರ್. ಇವ್ರು ಹೇಳಿದ ಕರೆಕ್ಟೇ, ಬಟ್ ಆದರೂ ಡಿಸಪಾಯಿಂಟ್ ಆಯಿತು. ಬಟ್ ಇಟ್ಸ್ ಓಕೆ. ಈ ಬೇಜಾರಿನ ಮಧ್ಯೆ ಖುಷಿ ವಿಷಯ ಏನಪ್ಪ ಅಂದರೆ ಗೌತಮಿ ಸೇಮ್ ಮಾಮ್ ಥರ. ಅದಕ್ಕೆ ಅಲ್ವಾ ಅವ್ರು ನಂಗೆ ಇಷ್ಟ ಆಗೋದು. ಶಿ ಇಸ್ ರಿಯಲಿ ಗ್ರೇಟ್.